ನೋಡಿ ಸ್ನೇಹಿತರೆ, ನಿನ್ನೆ ನಾನು ಮೈಲ್ತುತ್ತು ಕರಗಲಿಕ್ಕೆ ಇಟ್ಟಿದ್ದೆ. ನೋಡಿ, ಕ್ಲಿಯರಾಗಿ ಕರಗಿದೆ, ಏನು ಉಳಿದಿಲ್ಲ. ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ. ಕೃಷಿ ಖುಷಿ ಚಾನಲ್ನ ಹೊಸಬರಿಗೆ ನಿಮಗೆಲ್ಲ ಸ್ವಾಗತ. ಇನ್ನು ಮಳೆಗಾಲ ಪ್ರಾರಂಭ ಆಗ್ತದೆ ಸ್ನೇಹಿತರೆ. ಇನ್ನೂ ಇರುವುದು ನಿಜವಾದ ಅಗ್ನಿ ಪರೀಕ್ಷೆ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ, ಈ ಅಡಿಕೆ ಕಾಯಿಗಳಿಗೆ ಬರುವಂಥ ರೋಗಗಳಲ್ಲಿ ಅತ್ಯಂತ ಪ್ರಮುಖವಾದ್ದು ಈ ಫೈಟೋಪ್ತರಾ ಅಂತ ಹೇಳುವ ಶಿಲೀಂಧ್ರದಿಂದ ಬರುವಂಥ ಕೊಳೆ ರೋಗ. ವಿಪರೀತ ಮಳೆ ಇರುವಾಗ ಏನಾಗ್ತದೆ ಅಂತ ಹೇಳಿದರೆ, ಫೈಟೋಪ್ತರಾ ಶಿಲೀಂಧ್ರ ಇದರ ಸಂಪರ್ಕಕ್ಕೆ ಬಂದ ನಂತರ ಅದು ಇದರ ಮೇಲೆ ಬೆಳವಣಿಗೆ ಆಗ್ತದೆ. ಆಮೇಲೆ ಏನಾಗ್ತದೆ, ಈ ಕಾಯಿಗಳೆಲ್ಲ ಕೊಳೆತು ಬೀಳ್ತದೆ ಸ್ನೇಹಿತರೆ. ಅದು ಕೂಡ ಗಂಭೀರತೆಯನ್ನು ಪಡೆದುಕೊಂಡ್ರೆ ಅಡಿಕೆ ಗಿಡ ಕೂಡ ಸಾಯ್ತದೆ. ಅಷ್ಟು ಒಂದು ಸಮಸ್ಯೆಯನ್ನು ತಂದೊಡ್ಡುವಂಥ ಒಂದು ರೋಗ ಈ ಕೊಳೆ ರೋಗ. ಪರಿಹಾರ ಸುಲಭದಲ್ಲಿ ಇದೆ ಸ್ನೇಹಿತರೆ. ಈ ಅಡಿಕೆಗೆ ಬರುವ ರೋಗಗಳಲ್ಲಿ ಪರಿಹಾರ ಇರುವಂತಹ ಒಂದು ರೋಗ ಅಂತ ಹೇಳಿದ್ರೂ ಕೂಡ ಅದು ಕೊಳೆ ರೋಗ. ಆದರೆ ತುಂಬ ಕೃಷಿಕರು ಇದರಲ್ಲಿ ಸೋಲ್ತಾರೆ. ಯಾಕಂತ ಹೇಳಿದರೆ, ಯಾವಾಗಲೂ ವರ್ಷಲೂ ಕೊಳೆ ರೋಗದಿಂದ ಇಳುವರಿಯನ್ನು ಕಳೆದುಕೊಳ್ಳುವವರು ಸಾಕಷ್ಟಿದ್ದಾರೆ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋದಲ್ಲಿ ಈ ಕೊಳೆ ರೋಗ ಬಂದರೆ ಏನು ಮಾಡಬೇಕು, ಹೆಚ್ಚಿನವರಿಗೆ ಗೊತ್ತಿದೆ, ಆದರೆ ಸಮಯಕ್ಕೆ ಸರಿಯಾಗಿ ಅದರ ಕೆಲಸವನ್ನು ಮಾಡುವ ಬಗ್ಗೆ ಗೊತ್ತಿಲ್ಲ. ನೋಡಿ, ಈಗಾಗಲೇ ಮಳೆಗಾಲ ಪ್ರಾರಂಭ ಆಗಿ ಹೋಗಿದೆ ಅಂತಲೇ ಹೇಳ್ಬೋದು. ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದೆರಡು ಮಳೆ ಬರ್ತಾನೆ ಇದೆ. ಹವಾಮಾನ ಇಲಾಖೆಯವರ ಪ್ರಕಾರ 25 ತಾರೀಕಿನ ನಂತರ ಮಳೆಗಾಲ ಅಂತಲೇ ಹೇಳ್ತಾ ಇದ್ದಾರೆ. ನಾವೇನು ಮಾಡಬೇಕು ಕೃಷಿಕರು? ಮಳೆಗಾಲದ ಮುಂಜಾಗರೂಕತೆ ಕೆಲಸ ಅಂತ ಹೇಳಿ ಮೊದಲನೇದಾಗಿ ಈ ಅಡಿಕೆಗೆ ಒಂದು ರಕ್ಷಣಾ ಕವಚವನ್ನು ಮಾಡಬೇಕು ಸ್ನೇಹಿತರೆ. ಈ ರಕ್ಷಣಾ ಕವಚ ಅಂತ ಹೇಳಿದರೆ ಏನು ನೋಡಿ, ಇಲ್ಲಿ ನಿಮಗೆ ಎಳೆಯ ಕಾಯಿಗಳು ಕಾಣ್ತದೆ ನೋಡಿ. ಇದರ ಮೇಲೆ ಒಂದು ತೆಳುವಾದ ಲೇಪನದ ಒಂದು ಸಿಂಪಡಣೆ. ಯಾವುದಂತ ಹೇಳಿದರೆ, ಮೈಲುತುತ್ತು ಮತ್ತು ಸುಣ್ಣದಿಂದ ಮಾಡಿರುವಂತಹ ಒಂದು ಮದ್ದನ್ನು ಮಾಡಿ ಇದರ ಮೇಲೆ ನಾವು ಒಂದು ಲೇಪನವನ್ನು, ಒಂದು ಕೋಟಿಂಗನ್ನು ಹಚ್ಚಿಬಿಡುವುದು. ಏನಾಗ್ತದೆ, ಈ ಫೈಟೋಪ್ತರಾ ಶಿಲೀಂಧ್ರ ಎಲ್ಲಿರ್ತದೆ ಅಂತ ಹೇಳಿದರೆ, ಈ ಗಾಳಿಯಲ್ಲೆಲ್ಲ ತೇವಾಂಶ ಇರ್ತದೆ ನೋಡಿ. ಮಳೆ ಬಂದ ನಂತರ ಇಲ್ಲೆಲ್ಲ ಈ ಕಣ್ಣಿಗೆ ಕಾಣದಂಥ ಶಿಲೀಂಧ್ರ, ಈ ಫೈಟೋಪ್ತರಾ ಶಿಲೀಂಧ್ರ ಅಂತ ಹೇಳಿದರೆ, ಇದೆಲ್ಲ ಗಾಳಿಯಲ್ಲಿ ಇರ್ತದೆ. ಇದು ಬಂದು ಈ ಅಡಿಕೆಯ ಮೇಲೆ ಕೂತ್ಕೊಳ್ತದೆ. ಅಡಿಕೆಯ ಮೇಲೆ ಕೂತ್ಕೊಂಡ ನಂತರ ಏನು ಮಾಡ್ತದೆ, ಈ ಅಡಿಕೆಯ ಕಾಯಿಗಳ ಮೇಲ್ಭಾಗದಲ್ಲಿ ಅದು ಸಂಸಾರವನ್ನು ಹೂಡ್ತದೆ. ಇಲ್ಲಿ ದೊಡ್ಡ ಎಡವಟ್ಟನ್ನು ಮಾಡ್ತದೆ. ಏನಂತ ಹೇಳಿದರೆ, ಆಗ ಈ ಕಾಯಿಗಳೆಲ್ಲ ಕೊಳ್ತು ಹೋಗ್ತದೆ. ಕೊಳ್ತು ಹೋದ ನಂತರ ಏನಾಗ್ತದೆ, ಕಾಯಿಗಳೆಲ್ಲ ಉದುರಿ ಹೋಗ್ತದೆ. ಆಮೇಲೆ ಗಿಡ ಕೂಡ ಸಾಯುವ ಸಾಧ್ಯತೆ ಇದೆ, ಸತ್ತು ಹೋಗ್ತದೆ ಸ್ನೇಹಿತರೆ. ತುಂಬ ಜೋರು ಕೊಳೆ ರೋಗ ಇದ್ದರೆ ಅಡಿಕೆ ಗಿಡ ಕೂಡ ಸಾಯ್ತದೆ. ನಮಗೆ ಈ ರೋಗ ಬಂದ ನಂತರ ಅದನ್ನು ಹತೋಟಿ ಮಾಡಲಿಕ್ಕೆ ತುಂಬ ಕಷ್ಟ. ಅಂದರೆ ಒಮ್ಮೆ ಒಂದು ಗೊನೆಗೆ ರೋಗ ಬಂತು ಅಂತ ಹೇಳಿದ ಮೇಲೆ ಅದು ಎಲ್ಲ ಗೊನೆಗೂ ಹರಡ್ತದೆ. ಆಮೇಲೆ ಅಕ್ಕಪಕ್ಕದ ಗಿಡಗಳಿಗೂ ಕೂಡ ಹರಡ್ತದೆ. ಹಾಗಾಗಿ ನಾವು ಏನು ಮಾಡಬೇಕಂತ ಹೇಳಿದರೆ, ಈಗ ಇರುವ ವ್ಯವಸ್ಥೆಯಲ್ಲಿ ಬೋರ್ಡೋ ದ್ರಾವಣ ಅಂದರೆ ಮೈಲುತುತ್ತು ಮತ್ತು ಸುಣ್ಣದ ಒಂದು ಮಿಶ್ರಣ ಸ್ನೇಹಿತರೆ, ಸುಲಭದಲ್ಲಿ ಮನೆಯಲ್ಲೇ ಮಾಡುವಂಥ ಒಂದು ಮಿಶ್ರಣ ಅದು. ಅದನ್ನು ನಾವು ಅಡಿಕೆ ಗಿಡಗಳಿಗೆ ಲೇಪನ ಮಾಡಲೇಬೇಕು. ಯಾವಾಗ ಮಾಡಬೇಕು ಅದೇ ಇರುವುದು ಸ್ನೇಹಿತರೆ. ಎಲ್ಲ ಕೃಷಿಕರು ಏನು ಮಾಡ್ತಾರೆ ಅಂತ ಹೇಳಿದರೆ, ಮಳೆಗಾಲ ಬಂದು ಶುರುವಾಗಿ 1-2 ತಿಂಗಳು ಕಳೆದ ನಂತರ ಈ ಮದ್ದನ್ನು ಸಿಂಪರಣೆ ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ, 1-2 ತಿಂಗಳು ಕಳೆಯುವುದು ಅಂತ ಹೇಳಿದರೆ, 1-2 ಕಾಯಿಗಳಿಗೆ ಕೊಳೆ ರೋಗ ಬಂದಾದ ನಂತರನೇ ಸಿಂಪರಣೆ ಮಾಡೋದು ಸ್ನೇಹಿತರೆ. ಇದು ಅವ್ರು ಮಾಡುವ ದೊಡ್ಡ ಎಡವಟ್ಟು. ಇಲ್ಲಿ ಮಾಡಬೇಕಾದ್ದು ಏನಂತ ಹೇಳಿದರೆ, ರೋಗ ಬಂದ ನಂತರ ನಾವು ಸಿಂಪರಣೆಯನ್ನು ಮಾಡುವುದಕ್ಕಿಂತಲೂ ರೋಗ ಬರದ ಹಾಗೆ ಮಾಡುವಂಥದ್ದೇ ಇಲ್ಲಿ ಅತ್ಯಂತ ಅಗತ್ಯವಾದ ಕೆಲಸ ಸ್ನೇಹಿತರೆ. ಅಂದರೆ ಈ ಬೋರ್ಡೋ ಮಿಶ್ರಣ ಅಂತ ಹೇಳುವಂಥದ್ದು ಈ ಎಳೆಯ ಅಡಿಕೆಗೆ ಒಂದು ರಕ್ಷಣಾ ಕವಚವಾಗಿ ಕೆಲಸ ಮಾಡೋದು ಹೊರತು ರೋಗ ಬಂದದ್ದನ್ನು ಕೊಲ್ಲುವಂಥ ಕೆಲಸವನ್ನು ಮಾಡೋದು ಅತಿ ಕಡಿಮೆ. ಅಂದರೆ ಇಲ್ಲಿ ರೋಗ ನಿರೋಧಕವಾಗಿ ಈ ಬೋರ್ಡೋ ದ್ರಾವಣ ಕೆಲಸವನ್ನು ಮಾಡ್ತದೆ. ರೋಗ ಬಂದ ನಂತರ ಅದರ ಪರಿಣಾಮ ತುಂಬ ಕಮ್ಮಿ ಇರ್ತದೆ ಸ್ನೇಹಿತರೆ. ನಾವು ಹಾಗಾದರೆ ಏನು ಮಾಡಬೇಕು, ಮಳೆಗಾಲದ ಪ್ರಾರಂಭದಲ್ಲೇ ಅಂದರೆ 1-2 ಮಳೆ ಬಿತ್ತಾಗಲೇ ನಾವು ಆ ಬೋರ್ಡೋ ದ್ರಾವಣವನ್ನು ಸಿಂಪರಣೆ ಮಾಡಿದರೆ, ನಮ್ಮ ಮುಂದಿನ ಮಳೆಗಾಲದಲ್ಲಿ ಪ್ರತಿ ಹಂತ ಅಂದರೆ ಅಡಿಕೆ ಕಾಯಿಗಳು ಬೆಳವಣಿಗೆ ಆದ ರೀತಿಯಲ್ಲೇ ನಾವು ಮದ್ದನ್ನು ಸಿಂಪರಣೆ ಮಾಡ್ತಲೇ ಹೋಗಬೇಕಾಗ್ತದೆ. ಯಾಕಂತ ಹೇಳಿದರೆ ನೋಡಿ, ಈ ರೀತಿಯ ಕಾಯಿಗಳು ಈ ರೀತಿ ಬೆಳವಣಿಗೆ ಆದಾಗ ಈ ಸುಣ್ಣ ಮತ್ತು ಮೈಲುತುತ್ತುವಿನ ದ್ರಾವಣ ಅದರೊಟ್ಟಿಗೆ ರಬ್ಬರ್ನ ಎಲಾಸ್ಟಿಕ್ನಂತೆ ಬೆಳವಣಿಗೆ ಆಗ್ತಾ ಬರುವುದಿಲ್ಲ. ಈ ರೀತಿಯ ಕಾಯಿಗಳು ಈ ರೀತಿ ಆಗಬೇಕಾದ್ರೆ ಒಂದು 30 ದಿನ ಬೇಕು. ಅಂದರೆ ಅರ್ಥ ಏನಂತ ಹೇಳಿದರೆ, ಈ ರೀತಿಯ ಕಾಯಿಗಳಿಗೆ ಮದ್ದು ಬಿಟ್ಟು 30 ದಿನ ಆಗಿದ್ದರೆ, ಆ ನಂತರ ಪುನಃ 30 ದಿನದ ಒಳಗಡೆ ಪುನಃ ಮದ್ದು ಸಿಂಪರಣೆ ಮಾಡಬೇಕು. ಹಾಗೆ ಮದ್ದು ಸಿಂಪಡಣೆ ಆದ ನಂತರ ನೋಡಿ, ಕಾಯಿಗಳು ಈ ರೀತಿ ಆದಾಗ ಪುನಃ ನಾವು ಅದಕ್ಕೆ ಮದ್ದನ್ನು ಸಿಂಪರಣೆ ಮಾಡಬೇಕಾಗ್ತದೆ ಸ್ನೇಹಿತರೆ. ಅಂದರೆ
ಕಾಯಿಗಳ ಬೆಳವಣಿಗೆಯ ಹಂತದಲ್ಲಿ ಪ್ರತಿ ಹಂತದಲ್ಲೂ ನಾವು ತಿಂಗಳು ಮದ್ದನ್ನು ಸ್ಪ್ರೇ ಮಾಡಬೇಕಾಗ್ತದೆ. ಅದಕ್ಕೆ ರಕ್ಷಣಾ ಕವಚವಾಗಿ ಲೇಪನ ಮಾಡಬೇಕಾಗ್ತದೆ. ಇಲ್ಲದಿದ್ದರೆ ಫಂಗಸ್ ದಾಳಿಗೆ ಒಳಗಾಗ್ತದೆ. ಖಂಡಿತವಾಗಿಯೂ ನಮ್ಮ ಇಳುವರಿಯೆಲ್ಲ ಕಳ್ಕೊಳ್ಬೇಕಾಗ್ತದೆ. ಹೆಚ್ಚಿನ ಕೃಷಿಕರು ಎಲ್ಲ ಸೋಲುವುದು ಇಲ್ಲಿಯೇ ಸ್ನೇಹಿತರೆ. ಏನೊಂದು ಗಾದೆ ಹೇಳ್ತಾರೆ ನೋಡಿ, ಬೆಂಕಿ ಬಿದ್ದ ಮೇಲೆ ಬಾವಿ ತೋಡಿದರು ಅಂತ. ಹಾಗೆ ಅಂದರೆ 2-3 ತಿಂಗಳು ಮಳೆಗಾಲ ಪ್ರಾರಂಭ ಆದ ನಂತರ ನಾವು ಯಾವುದೇ ರೀತಿಯಲ್ಲೂ ಇದಕ್ಕೆ ಸಿಂಪರಣೆ ಮಾಡಿದರೂ ಏನೂ ನಮಗೆ ಪ್ರಯೋಜನ ಬರುವುದಿಲ್ಲ. ಯಾಕಂತ ಹೇಳಿದರೆ ಈ ಶಿಲೀಂಧ್ರ ಇದಕ್ಕೆ ದಾಳಿ ಮಾಡಿ ಇಟ್ಟಿರ್ತದೆ. ಅದು ನಮಗೆ ರೋಗ ಗೊತ್ತಾಗಲಿಕ್ಕೆ 2-3 ತಿಂಗಳು ತಗೊಳ್ತದೆ. ಒಂದು ಕಾಯಿಗಳಿಗೆ ದಾಳಿ ಆದ ನಂತರ ಅದರ ಸಂಸಾರ ಸಾಕಷ್ಟು ಜಾಸ್ತಿ ಆದ ನಂತರನೇ ಅದು ಕೊಳೆವಿಕೆ ಕಾಣುವುದು ನಮಗೆ ಕಣ್ಣಿಗೆ. ಯಾವಾಗ ಅಡಿಕೆ ಕಾಯಿಗಳು ಕೊಳೆತು ಹೋಯಿತು ಆ ನಂತರ ನಾವು ಏನೋ ಮದ್ದನ್ನು ಸಿಂಪರಣೆ ಮಾಡಿದರೂ ಪರಿಣಾಮ ತುಂಬ ಕಮ್ಮಿ ಇರ್ತದೆ. ಹಾಗಾಗಿ ಮಳೆಗಾಲ ಪ್ರಾರಂಭಕ್ಕೆ ಮೊದಲೇ ನಾವು ಇದಕ್ಕೆ ಒಂದು ಹಂತದ ಲೇಪನವನ್ನು ಮಾಡಿಬಿಟ್ರೆ ನಿಶ್ಚಿಂತೆಯಾಗಿರ್ಬೋದು ಸ್ನೇಹಿತರೆ. ನಾವು ಆದಷ್ಟು ಒಳ್ಳೆಯ ಗುಣಮಟ್ಟದ ಮೈಲ್ತುತ್ತನ್ನೇ ಉಪಯೋಗಿಸ್ಕೊಳ್ಬೇಕು ಸ್ನೇಹಿತರೆ. ನೋಡಿ, ಇದರಲ್ಲಿ ಬರೆದಿದೆ ಇಲ್ಲಿ 98% ಕಾಪರ್ ಸಲ್ಫೇಟು ಈ ಪ್ಯಾಕೆಟಲ್ಲಿ ಇದೆ ಅಂತ. ಅಂದರೆ ಇಲ್ಲಿರುವ 1 kgಯಲ್ಲಿ 98% ಕಾಪರ್ ಸಲ್ಫೇಟ್ ಇದೆ ಅಂತ. ಮತ್ತು 25% ಅಂತ ಬರೆದಿದೆ ನೋಡಿ, ಅದು ಈ 1 kgಯಲ್ಲಿ 25%ನಷ್ಟು ತಾಮ್ರ ಸೇರಿಕೊಂಡಿದೆ ಅಂತ. ಅಂದರೆ ಒಂದು ಒಳ್ಳೆಯ ಗುಣಮಟ್ಟದ ಕಾಪರ್ ಸಲ್ಫೇಟ್ ಅಂತ ಲೆಕ್ಕ ಇದು. ನಾವು ಯಾವಾಗಲೂ ಸ್ನೇಹಿತರೆ, ನಾವು ಎಷ್ಟೇ ಸರಿಯಾದ ರೀತಿಯಲ್ಲಿ ಬೋರ್ಡೋ ಸ್ಪ್ರೇ ಮಾಡಿದರೂ ಕೂಡ ಈ ಮೈಲುತುತ್ತು ಗುಣಮಟ್ಟ ಇಲ್ಲದಿದ್ದರೆ ನಾವು ಈ ಮಾಡಿದ ಕೆಲಸ ಎಲ್ಲ ಹಾಳಂತಲೇ ಲೆಕ್ಕ. ಹಾಗಾಗಿ ಆದಷ್ಟು ನಾವು ಮೈಲುತುತ್ತುವಿನ ಬಗ್ಗೆ ಜಾಸ್ತಿ ಗಮನ ಹರಿಸಿ ನಮಗೆ 1 ವರ್ಷಕ್ಕೆ ಎಷ್ಟು ಬೇಕು ಅದನ್ನು ನಾವು ಮಳೆಗಾಲಕ್ಕೆ ಮೊದಲೇ ನಾವು ತಂದು ಇಟ್ಟುಕೊಂಡಿದ್ದರೆ ರೇಟು ಕೂಡ ನಮಗೆ ತುಂಬ ಕಮ್ಮಿಯಲ್ಲಿ ಸಿಗ್ತದೆ ಸ್ನೇಹಿತರೆ. ನೋಡಿ, ನಾನೀಗ 1-2 ತಿಂಗಳ ಹಿಂದೆ ತಂದಿಟ್ಟಿದ್ದೇನೆ. ಈಗ ಮತ್ತು ಆಗ ರೇಟನ್ನು ಕಂಪೇರ್ ಮಾಡಿದರೆ ಒಂದು kgಯಲ್ಲಿ ಒಂದು 50-60 ರೂಪಾಯಿ ಈಗ ಹೆಚ್ಚಾಗಿದೆ. ನಮಗೆ ಹೇಗೂ ಬೇಕಿರ್ತದೆ, ನಾವು ಮತ್ತೆ ಯಾಕೆ ಅದನ್ನು ಕಾಯುವುದು? ಅದಕ್ಕೆಂದು ಒಂದಿಷ್ಟು ಹಣ ಮೀಸಲಿಟ್ಟಿದ್ದರೆ ಬೇಗನೆ ತಂದು ಸ್ಟಾಕ್ ಇಟ್ಕೊಳ್ಬೋದು. ನಮ್ಮ ಕೃಷಿಕರು ಏನು ಮಾಡ್ತಾರೆ, ಅವತ್ತಿಗೆ ಎಷ್ಟೆಷ್ಟು ಬೇಕೋ ಅಷ್ಟೇ ತರ್ತಾರೆ. ಇದರಿಂದ ಏನು ನಷ್ಟ ಆಗ್ತದೆ ಅಂತ ಹೇಳಿದರೆ, ಕೆಲವು ಸಲ ನಮಗೆ ಸಮಯಕ್ಕೆ ಸರಿಯಾಗಿ ಒಳ್ಳೆಯ ಗುಣಮಟ್ಟದ್ದು ಸಿಗದೆ ಕೂಡ ಇರ್ಬೋದು, ಡಿಮಾಂಡ್ ಜಾಸ್ತಿ ಇದ್ದ ಕಾರಣ. ಮತ್ತೊಂದು ಅದೇ ರೇಟು ಹೆಚ್ಚಾಗುವ ಸಾಧ್ಯತೆಯೂ ಕೂಡ ಇರ್ತದೆ. ಬೇಸಿಗೆಗಾಲದಲ್ಲಿ ರೇಟು ಸ್ವಲ್ಪ ಕಮ್ಮಿ ಇರ್ತದೆ. ಯಾಕಂತ ಹೇಳಿದರೆ ಯಾರು ಕೂಡ ಅಷ್ಟೊಂದು ಬೋರ್ಡೋ ಸ್ಪ್ರೇ ಮಾಡ್ತಾ ಇರೋದಿಲ್ಲಲ್ಲ. ಇನ್ನು ಮಳೆಗಾಲದಲ್ಲಿ ಎಲ್ಲ ಅಡಿಕೆ ಕೃಷಿಕರು ಅದೇ ಕೆಲಸ ಮಾಡುವಾಗ ಮಾರುಕಟ್ಟೆಯಲ್ಲಿ ಬೇಡಿಕೆ ಸೃಷ್ಟಿಯಾಗಿ ರೇಟ್ ಹೆಚ್ಚಾಗುವಂಥ ಸಾಧ್ಯತೆ ಇರ್ತದೆ. ಅಷ್ಟೇ ಅಲ್ಲದೆ ಒಳ್ಳೆಯ ಗುಣಮಟ್ಟದ ನಿಮಗೆ ಮೈಲುತ್ತು ಸಿಗದಿರುವ ಸಾಧ್ಯತೆ ಕೂಡ ಇರ್ತದೆ. ಇನ್ನು ಕೆಲವರು ಏನು ಮಾಡ್ತಾರೆ, ಇಂಥ ಪ್ಯಾಕೆಟ್ ತಂದ ನಂತರ ಇದನ್ನು ಓಪನ್ ಮಾಡಿ ಇದಕ್ಕೆ ಬಟ್ಟೆಯಲ್ಲಿ ಹಾಕಿ ಸುತ್ತಿ ಆಮೇಲೆ ನೀರಿಗೆ ಹಾಕಿ ಬಿಡ್ತಾರೆ. ಅಷ್ಟೆಲ್ಲ ಕಷ್ಟಪಡುವಂಥ ಪ್ರಶ್ನೆ ಇಲ್ಲ ಸ್ನೇಹಿತರೆ, ಭಾರಿ ಸರಳ ಆಗಿದೆ. ಹೇಗೆ ಅಂತ ತೋರಿಸ್ತೇನೆ ನಿಮಗೆ. ಏನು ಮಾಡಬೇಕು, ಇದೇ ಪ್ಯಾಕೆಟಲ್ಲಿ ಇಲ್ಲಿ ಒಂದು ರಂಧ್ರ ಹೊರಿಬೇಕು ಸ್ನೇಹಿತರೆ. ಯಾಕಂತ ಹೇಳಿದರೆ ಹೀಗೆ ನಾವು ಇಡಲಿಕ್ಕೆ ಬಾಲ್ದಿಗೆ ತೋರಿಸ್ತೇನೆ ನಿಮಗೆ ಹೇಗೆ ಅಂತ. ನೋಡಿ, ಈ ರೀತಿಯಾಗಿ ಸುಲಭದಲ್ಲಿ ನಮಗೇನು ಅದನ್ನು ಬಟ್ಟೆ ಬೇಡ, ಏನು ಬೇಡ, ಇದೇ ಪ್ಲಾಸ್ಟಿಕಲ್ಲಿ ಈ ರೀತಿಯ ರಂಧ್ರ ಮಾಡಿ ಈ ರೀತಿ ಬಾಲ್ದಿಗೆ ಇಟ್ಟು ಬಿಟ್ಟರೆ ಆಯಿತು. ಇನ್ನು ನಮಗೆ ಈ ಬಾಲ್ದಿಗೆ ಇದು 1 kg ಅಲ್ವಾ, ಇದನ್ನು ನಾವು 10 ಲೀಟ್ರ್ ನೀರಲ್ಲಿ ಕರಗಿಸ್ಕೊಳ್ಬೋದು, 5 ಲೀಟ್ರಲ್ಲಿ ಕರಗಿಸ್ಕೊಳ್ಬೋದು. ನಮಗೆ ಒಟ್ಟಾರೆ ಅಂತೇಳಿದರೆ ಇಂಥ ಡ್ರಮ್ಮಿಗೆ ಇದು 1 kg ಹಾಕುವುದಾದರೆ 100 ಲೀಟ್ರೇ ನೀರು ಹಾಕಬೇಕು ಒಟ್ಟು ಟೋಟಲ್. ಇದನ್ನು ಕರಗಿಸಿದ ನೀರು ಮತ್ತು ಇದರಲ್ಲಿರೋ ನೀರು ಸೇರಿ 100 ಲೀಟ್ರ್ ಇದ್ದರೆ ಸಾಕು. ಇದರಲ್ಲಿ 80 ಲೀಟ್ರ್ ನೀರನ್ನೇ ತುಂಬಿಸಬೇಕು ನಾವು 100 ಲೀಟ್ರ್ ಮಾಡೋದಾದರೆ. 80 ಲೀಟ್ರ್ ನೀರನ್ನು ಇದರಲ್ಲಿ ತುಂಬಿಸಬೇಕು, 10 ಲೀಟ್ರ್ ನೀರಲ್ಲಿ ಮೈಲ್ತುತ್ತು ಕರಗಿಸಬೇಕು, ಮತ್ತು 10 ಲೀಟ್ರ್ ನೀರಲ್ಲಿ ಸುಣ್ಣವನ್ನು ಕರಗಿಸ್ಕೊಳ್ಬೇಕಾಗ್ತದೆ. ಹಾಗಾಗಿ ನಾವು ಡ್ರಮ್ಮಲ್ಲಿ 80 ಲೀಟ್ರ್ ನೀರನ್ನೇ ಹಾಕಬೇಕು. 200 ಲೀಟ್ರಿನ ಡ್ರಮ್ ಆದ ಕಾರಣ 2 ಪ್ಯಾಕೆಟು ಮಾಡಲಿಕ್ಕೆ ಆಗ್ತದೆ. ಇಂತಹ 2 ಪ್ಯಾಕೆಟ್ ಇಟ್ಟರೆ ಇದರಲ್ಲಿ ನಾವು 180 ಲೀಟ್ರ್ ನೀರು ತುಂಬಿಸಬೇಕು. 10 ಲೀಟ್ರಲ್ಲಿ 2 ಪ್ಯಾಕೆಟ್ ಕರಗಿಸುವುದು, 10 ಲೀಟ್ರಲ್ಲಿ 2 kg ಸುಣ್ಣವನ್ನು ಕರಗಿಸುವುದು, ಒಟ್ಟು ಮಾಡಿದರೆ 200 ಆಗ್ತದೆ. ನೋಡಿ, ಈ ರೀತಿಯಲ್ಲಿ ಮಾಡಿದ ನಂತರ ಏನು ಮಾಡಬೇಕು, ಚೂಪಾದ ವಸ್ತುವಿನಿಂದ ಇದಕ್ಕೆ ರಂಧ್ರ ಮಾಡಿದರೆ ಆಯಿತು. ನೋಡಿ, ಇಲ್ಲಿ ನಿಮಗೆ ಕಾಣ್ಬೋದು, ಸಣ್ಣ ಸಣ್ಣ ಒಂದು 10-20 ರಂಧ್ರ ಮಾಡಿದರೆ ಆಯಿತು. ನೋಡಿ, ಆಮೇಲೆ ಹೀಗೆ ಇಡುವುದು, ಇದಕ್ಕೆ ನಾವು 10 ಲೀಟರ್ ನೀರು ಸುರಿಯುವುದು ಸ್ನೇಹಿತರೆ. ನೋಡಿ, ಇಲ್ಲೊಂದು ಮುಖ್ಯ ವಿಷಯ ಏನಂತ ಹೇಳಿದರೆ, ಇನ್ನೊಂದು, ಇದು ಸಂಪೂರ್ಣ ಪ್ಯಾಕೆಟ್ ಮುಳುಗುವಷ್ಟು ನೀವು ನೀರು ಹಾಕಬೇಕಂತಿಲ್ಲ. 10 ಲೀಟರ್ ನೀರು ಎಲ್ಲಿ ಆಗ್ತದೆ ಅಲ್ಲಿ ನಿಲ್ಲಿಸಿದರೆ ಸಾಕು. ಇಲ್ಲಿ ಪ್ಯಾಕೆಟ್ನ ಅಡಿಭಾಗ ನೀರಲ್ಲಿ ಮುಳುಗಿದರೆ ಸಾಕು ಸ್ನೇಹಿತರೆ. ಅದು ನಿಧಾನವಾಗಿ ಕರಗಿ ಒಂದು 3-4 ಗಂಟೆಯಲ್ಲಿ ಎಲ್ಲ ಕರಗಿ ಬಿಡ್ತದೆ. ನೀರಿನ ಬಣ್ಣ ಈಗಲೇ ನೀಲಿ ಆಗ್ತಾ ಬಂತು. ನೋಡಿ, ಕಾಣ್ಬೋದು. ನೋಡಿ,
ಅಂದರೆ ಜಾಸ್ತಿ ಏನು ಕಷ್ಟಪಡಬೇಕಾಗಿಲ್ಲ. ಅದನ್ನು ಬಟ್ಟೆಗೆ ಹಾಕಿಕೊಂಡು ಕೆಲವರು ಅದನ್ನೊಂದು ಇನ್ನೊಂದು ಚೀಲಕ್ಕೆ ಸುರಿದುಕೊಂಡು ಅದನ್ನು ಗಂಟು ಕಟ್ಟಿ ಎಲ್ಲ ತುಂಬ ಕೆಲಸ ಕಷ್ಟಪಡ್ತಾರೆ. ಏನಿಲ್ಲ ಸ್ನೇಹಿತರೆ, ಅತ್ಯಂತ ಸರಳವಾಗಿ ಮೈಲ್ತುತ್ತನ್ನು ಕರಗಿಸ್ಕೊಳ್ಬಹುದು. ನೋಡಿ, ನಾನು 200 ಲೀಟ್ರ್ ಬೋರ್ಡ ದ್ರಾವಣ ಮಾಡ್ತಾ ಇದ್ದೇನೆ. ಹಾಗಾಗಿ 2 ಪ್ಯಾಕೆಟು ಇಟ್ಬಿಟ್ಟಿದ್ದೇನೆ. ಇನ್ನು ನಾನು ಮದ್ದು ಬಿಡೋದು ನಾಳೆ, ಹಾಗಾಗಿ ಇವತ್ತು ನಾನು ಈಗ ಇಟ್ಟುಬಿಟ್ಟಿದ್ದೇನೆ. ಇನ್ನು ನಾಳೆ ಬಂದರೆ ಎಲ್ಲ ಕರಗಿ ಕೇವಲ ಪ್ಲಾಸ್ಟಿಕ್ ತೊಟ್ಟೆ ಮಾತ್ರ ನೇತಾಡ್ತಾ ಇರ್ತದೆ. ನೋಡಿ ಸ್ನೇಹಿತರೆ, ನಿನ್ನೆ ನಾನು ಮೈಲ್ತುತ್ತು ಕರಗಲಿಕ್ಕೆ ಇಟ್ಟಿದ್ದೆ. ನೋಡಿ, ಕ್ಲಿಯರಾಗಿ ಕರಗಿದೆ, ಏನೂ ಉಳಿದಿಲ್ಲ. ನೋಡಿ, ಏನಿಲ್ಲ, ನೋಡಿ ಎಲ್ಲ ಖಾಲಿ. ಇಷ್ಟು ಸುಲಭದಲ್ಲಿ ಮೈಲ್ತುತ್ತನ್ನು ಕರಗಿಸ್ಕೊಳ್ಬೋದು. ಮತ್ತು ನೋಡಿ ಸ್ನೇಹಿತರೆ, ಇನ್ನೊಂದು ಮುಖ್ಯ ವಿಷಯ ಏನಂತ ಹೇಳಿದರೆ, ನಾವು ಮದ್ದು ಬಿಡುವ ಯಂತ್ರ ಇದೆಯಲ್ಲ, ಇದು ಒಂದು ಸ್ವಲ್ಪ ಕಿರಿಕಿರಿಯ ಯಂತ್ರ ಅಂತಲೇ ಹೇಳ್ಬೋದು. ಯಾವಾಗ ಕೈ ಕೊಡ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾವು ಏನು ಮಾಡಬೇಕಂತ ಹೇಳಿದರೆ, ನಾವು ಮದ್ದು ಬಿಡಲಿಕ್ಕೆ ಮೊದಲೇ ಒಂದು 10-20 ದಿನಕ್ಕೆ ಮೊದಲೇ ಇದನ್ನೊಂದು ಸರ್ವಿಸ್ ಮಾಡಿಸಿ ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಬೇಕು. ಇಲ್ಲದಿದ್ದರೆ ನಾವು ಮದ್ದು ಬಿಡುವಾಗಲೇ ನಾವು ಅದನ್ನು ಎತ್ತಿಕೊಂಡು ಬಂದು ಸ್ಟಾರ್ಟ್ ಮಾಡಿದರೆ, ಅದು ಒಮ್ಮೆ ಸ್ಟಾರ್ಟ್ ಆದ್ರೂ ಕೂಡ ಮಧ್ಯದಲ್ಲಿ ಎಲ್ಲಿ ಕೈ ಕೊಡ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಈ ಬೋರ್ಡ ದ್ರಾವಣವನ್ನು ನಾವು ಮಾಡಿಟ್ಟು ಒಂದು ದಿನ ಅದರ ನಂತರ ಬಿಟ್ಟರೆ ಅದರ ಪರಿಣಾಮ ಅಷ್ಟೊಂದು ಒಳ್ಳೆಯದಿರುವುದಿಲ್ಲ. ಅದಕ್ಕಾಗಿ ನಾವು ಯಂತ್ರವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಲೇಬೇಕಾಗ್ತದೆ. ನೋಡಿ ಸ್ನೇಹಿತರೆ, ಈ ಸಲ ನಾನು 10 ಅಡಿ ಉದ್ದದ ಸ್ಪ್ರೇಯರ್ ಗನ್ನನ್ನು ತಗೊಂಡಿದ್ದೇನೆ. ಅಂದರೆ ಅಡಿಕೆ ಗಿಡಗಳು ಸಾಕಷ್ಟು ಎತ್ತರ ಬೆಳೆದ ಕಾರಣ ಸರಿಯಾಗಿ ನಾವು ಮದ್ದನ್ನು ಸಿಂಪರಣೆ ಮಾಡಬೇಕಲ್ಲ, ಅದಕ್ಕೆ ಬೇಕಾಗಿ 10 ಅಡಿ ಉದ್ದದ ಸ್ಪ್ರೇಯರ್ ಗನ್ನು ಸುಲಭದಲ್ಲಿ ಮದ್ದನ್ನು ಹೊಡಿಬೋದು. ಮತ್ತು ಅಡಿಕೆ ಗಿಡಗಳು ಬೆಳವಣಿಗೆ ಆದ ರೀತಿಯಲ್ಲೇ ನಾವು ಈ ಗನ್ನನ್ನು ಉದ್ದ ಮಾಡ್ತಾ ಹೋಗಬೇಕಾಗ್ತದೆ. ಒಂದೇ ಸಲಕ್ಕೆ ನಾವು ದೊಡ್ಡ ಗನ್ನನ್ನು ತಗೊಳ್ಬೇಕಂತಿಲ್ಲ. ಇದು ಕೇವಲ 900 ರೂಪಾಯಿಗೆ ಸಿಕ್ಕಿದೆ. 1-2 ವರ್ಷಕ್ಕೆ ಇನ್ನೂ ತೊಂದರೆ ಇಲ್ಲ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವ್ರಿಗೆ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋನಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.